Jay Galasupanna. Hello, friends. Adiyan Nateri Ranganathan, a Saran Sevak. Thanks for your immense support and feedback for our first ever AI generated video on Kaisika Mahatmya. Based on your support, we now present to you the next video in the series, which is the divine story of Tirumangayalvar. This entire series of AI generated content was conceptualized by our Kalakshepa Acharyan Sri Uve APN Swami. The AI images and videos were generated by Saran Sevaks Sri Natiri Ranganathan, Sri K. Srinath, Sri Vivan. The voiceover narration was provided by Saran Sevaks Sri Natiri Ranganathan and Srimati Vaidehi. We hope you enjoy this presentation. Thank you. ಆಳ್ವಾರುಗಳಲ್ಲಿ ಕಿರಿಯವರಾದವರು ತಿರುಮಂಗೈ ಆಳ್ವಾರ್. ಇವರು ಚೋಳ ದೇಶದ ತಿರುಮಂಗೈ ಎಂಬ ಪ್ರದೇಶದಲ್ಲಿ ಅಲ್ಲಿನ ಕಿರುರಾಜನ ಮಗನಾಗಿ ಭಗವಂತನ ಶಾರ್ಂಘ ಎಂಬ ಬಿಲ್ಲಿನ ಅಂಶವಾಗಿ ಅವತರಿಸಿದರು. ತಂದೆ ತಾಯಿ ಇವರಿಗೆ ಇಟ್ಟ ಹೆಸರು ನೀಲನ್ ಎಂದು. ಮಹಾಪರಾಕ್ರಮಶಾಲಿಯಾದ ಇವರು ತಮ್ಮ ವೀರತನದಿಂದ ಚೋಳರಾಜನ ಸೇನಾಧಿಪತಿಗಳಲ್ಲಿ ಒಬ್ಬರಾಗಿ ನೇಮಕಗೊಂಡರು. ಹೀಗೆ ತಿರುಮಂಗೈ ಊರಿನ ಕಿರುರಾಜನಾಗಿ ನೀಲನ್ ಮೆರೆದರು. ಒಮ್ಮೆ ಇವರು ಕುಮುದವಲ್ಲಿ ಎಂಬಾಕೆಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಮನೆಗೆ ತೆರಳಿ ಅವಳ ತಂದೆಯ ಬಳಿ ಕುಮುದವಲ್ಲಿಯನ್ನು ತನಗೇ ಮದುವೆ ಮಾಡಿಕೊಡಬೇಕೆಂದು ಕೇಳಿದರು. ಅದಕ್ಕೆ ಕುಮುದವಲ್ಲಿಯು, ರಾಜನೇ, ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ, ಆದರೆ ನನಗೆ 2 ಷರತ್ತುಗಳಿವೆ. 1, ನೀವು ಪಂಚಸಂಸ್ಕಾರವನ್ನು ಅಂದರೆ ಸಮಾಶ್ರಯಣವನ್ನು ಮಾಡಿಸಿಕೊಂಡು ಶ್ರೀ ವೈಷ್ಣವರಾಗಿ ಬದಲಾಗಬೇಕು. 2ನೇಯದು, ಪ್ರತಿದಿನವೂ 1000 ಶ್ರೀ ವೈಷ್ಣವರಿಗೆ ತದಿಯಾರಾಧನೆ ಮಾಡಬೇಕು ಎಂದು ಹೇಳಿದಳು. ಅವಳ ಮೇಲಿದ್ದ ಮೋಹದಿಂದಾಗಿ ನೀಲನ್ ಅವಳ ಷರತ್ತುಗಳಿಗೆ ಒಪ್ಪಿಕೊಂಡರು. ತಮ್ಮ ಖಜಾನೆಯಲ್ಲಿರುವ ಸಂಪತ್ತನ್ನೆಲ್ಲ ಬಳಸಿ ಪ್ರತಿದಿನವೂ 1000 ಶ್ರೀ ವೈಷ್ಣವರಿಗೆ ತದಿಯಾರಾಧನೆ ಮಾಡಿದರು. ಇದರಿಂದಾಗಿ ಚೋಳರಾಜನಿಗೆ ಕಟ್ಟಬೇಕಾದ ಕಪ್ಪವನ್ನು ಇವರಿಂದ ಕಟ್ಟಲಾಗದೆ ಹೋಯಿತು. ಇದನ್ನು ಕೇಳಿ ತುಂಬಾ ಕೋಪಗೊಂಡ ಚೋಳರಾಜನು ತನ್ನ ಸೈನ್ಯವನ್ನು ಕಳುಹಿಸಿ ನೀಲನ್ನನ್ನು ಸೆರೆಹಿಡಿದು ಕಾರಾಗೃಹದಲ್ಲಿ ಹಾಕಬೇಕೆಂದು ಯೋಚಿಸಿದನು. ಪರಾಕ್ರಮಶಾಲಿಯಾದ ನೀಲನ್ ಚೋಳ ಸೈನ್ಯವನ್ನು ಸುಲಭವಾಗಿ ಗೆದ್ದನು. ಆದರೆ ಒಂದು ದೊಡ್ಡ ತಂತ್ರವನ್ನು ಬಳಸಿ ಚೋಳರಾಜನು ನೀಲನ್ನನ್ನು ಸೆರೆಹಿಡಿದನು. ನನ್ನ ತದಿಯಾರಾಧನೆ ಕೈಂಕರ್ಯವು ನಿಂತು ಹೋಯಿತಲ್ಲ ಎಂದು ನೊಂದುಕೊಳ್ಳುತ್ತಿದ್ದ ನೀಲನ್ನ ಕನಸಿನಲ್ಲಿ ಕಾಂಚೀಪುರದ ದೇವಪೆರುಮಾಳನು ಕಾಣಿಸಿಕೊಂಡು ಕಾಂಚೀಪುರದಲ್ಲಿ ಒಂದು ದೊಡ್ಡ ನಿಧಿಯಿರುವ ಸ್ಥಳವನ್ನು ಸೂಚಿಸಿದನು. ನೀಲನ್ ಆ ನಿಧಿಯನ್ನು ವಶಪಡಿಸಿಕೊಂಡು ಅದರಿಂದ ತಮ್ಮ ಸಾಲವನ್ನು ತೀರಿಸಿದರು. ಚೋಳರಾಜನು ಇವರ ಮಹಿಮೆಯನ್ನು ಅರಿತು ಇವರನ್ನು ಸೆರೆಯಿಂದ ಬಿಡುಗಡೆ ಮಾಡಿ ಆ ಸಂಪತ್ತನ್ನು ನೀಲನ್ಗೆ ಕೊಟ್ಟುಬಿಟ್ಟನು. ತಾನು ಕೈಗೊಂಡ ತದಿಯಾರಾಧನೆ ಕೈಂಕರ್ಯವು ಮುಂದುವರಿಯಬೇಕೆಂಬ ಉದ್ದೇಶದಿಂದ ಯಾರಿಗೂ ಏನನ್ನೂ ದಾನ ಮಾಡದ ಜಿಪುಣ ಶ್ರೀಮಂತರ ಸಂಪತ್ತನ್ನು ಕಳ್ಳತನ ಮಾಡಲು ನೀಲನ್ ಪ್ರಾರಂಭಿಸಿದರು. ಇವರನ್ನು ತಿದ್ದಿ ತಮ್ಮ ಸೇವೆಗೆ ತೆಗೆದುಕೊಳ್ಳಬೇಕೆಂದು ಸಂಕಲ್ಪಿಸಿದ ಪೆರುಮಾಳ್ ಮತ್ತು ತಾಯಾರ್ ಹೊಸದಾಗಿ ಮದುವೆಯಾದ ಶ್ರೀಮಂತ ದಂಪತಿಗಳಂತೆ ವೇಷಧರಿಸಿ ಅಲ್ಲಿ ಪ್ರತ್ಯಕ್ಷರಾದರು. ಇವರನ್ನು ಸುತ್ತುವರೆದ ನೀಲನ್ ಮತ್ತು ಅವರ ಮಂತ್ರಿಗಳು ಅವರು ಧರಿಸಿದ್ದ ಎಲ್ಲಾ ಆಭರಣಗಳನ್ನು ದೋಚಿದರು. ಎಲ್ಲಾ ಆಭರಣಗಳನ್ನು ದೋಚಿದ ನೀಲನ್ ಪೆರುಮಾಳಿನ ಕಾಲಿನಲ್ಲಿ ಒಂದು ಆಭರಣ ಉಳಿದಿರುವುದನ್ನು ಕಂಡರು. ಅದನ್ನು ಹೇಗಾದರೂ ಕದಿಯಬೇಕೆಂದು ತಮ್ಮ ಸಂಪೂರ್ಣ ಬಲವನ್ನು ಬಳಸಿ ಅದನ್ನು ಕಳಚಲು ಪ್ರಯತ್ನಿಸಿದರು. ಎಷ್ಟು ಪ್ರಯತ್ನಿಸಿದರೂ ಅದನ್ನು ಕಳಚಲಾಗಲಿಲ್ಲ ಎಂದು ತಿಳಿದಾಗ ಪೆರುಮಾಳನ್ನು ನೋಡಿ, ಏನು ಮಂತ್ರ ಹಾಕಿದ್ದೀಯಾ? ಈ ಆಭರಣವನ್ನು ಮಾತ್ರ ಕಳಚಲಾಗುತ್ತಿಲ್ಲವಲ್ಲ ಎಂದು ಕೇಳಿದರು. ಆ ಮಂತ್ರವನ್ನು ನಿನಗೆ ನೀಡಲೆಂದೇ ನಾವು ಇಷ್ಟು ದೂರ ಬಂದೆವು ಎಂದು ಹೇಳಿ ಅಲ್ಲೇ ನೀಲನ್ಗೆ ಅಷ್ಟಾಕ್ಷರ ಮಂತ್ರವನ್ನು ಪೆರುಮಾಳ್ ಉಪದೇಶ ಮಾಡಿದರು. ಪೆರುಮಾಳಿನಿಂದ ಉಪದೇಶ ಪಡೆದ ಆ ಕ್ಷಣದಲ್ಲಿಯೇ ನೀಲನ್ ತಿರುಮಂಗೈ ಆಳ್ವಾರಾಗಿ ಬದಲಾದರು. ನಂತರ ತಿರುಮಂಗೈ ಆಳ್ವಾರ್ ಹಲವು ದಿವ್ಯ ದೇಶಗಳಿಗೆ ಸಂಚರಿಸಿ ಅಲ್ಲಿ ನೆಲೆಸಿರುವ ಎಂಬೆರುಮಾನರ ಮೇಲೆ ತಮ್ಮ ಇಂಪಾದ ತಮಿಳಿನಲ್ಲಿ ಹಾಡಿ ಪೂಜಿಸಿ ಆನಂದಿಸಿದರು. ಆಳ್ವಾರುಗಳಲ್ಲಿ ಕಿರಿಯವರಾದ ತಿರುಮಂಗೈ ಆಳ್ವಾರ್ ಅವರನ್ನು ಕಲಿಯನ್, ಪರಕಾಲನ್ ಎಂಬ ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಆಳ್ವಾರುಗಳಲ್ಲಿ ಅತಿ ಹೆಚ್ಚು ದಿವ್ಯದೇಶಗಳನ್ನು ಹಾಡಿ ಹೊಗಳಿದ ಕೀರ್ತಿ
ಇವರಿಗೇ ಸಲ್ಲುತ್ತದೆ. ಇಂತಹ ತಿರುಮಂಗೈ ಆಳ್ವಾರ್ ಅವರ ತನಿಯನನ್ನು ನಾವೀಗ ಅನುಸಂಧಾನ ಮಾಡೋಣ. ಕಲಯಾಮಿ ಕಲಿಧ್ವಂಸಂ ಕವಿಂ ಲೋಕದಿವಾಕರಂ ಯಸ್ಯ ಗೋಭಿ ಪ್ರಕಾಶಾಭಿಃ ಆವಿದ್ಯಂ ನಿಹತಂ ತಮಃ. திருமங்கையாழ்வார் திருவடிகளே சரணம்.